ಚಿಕ್ಕೋಡಿಯಲ್ಲಿ ರಂಗೇರ್ತಾ ಇದೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಹೈಜಾಕ್ ಮಾಡಿದ ಸದಸ್ಯರಿಗೆ ಮಾರಕಾಸ್ತ್ರಗಳ ಕಾವಲು. ಸದಸ್ಯರನ್ನ ಬಿಡಿಸೋಕೆ ಬಂದ್ರೆ ಮಚ್ಚೇಟು ಫಿಕ್ಸ್. ಚಿಕ್ಕೋಡಿಯಲ್ಲಿ ರಂಗೇರ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಎಲೆಕ್ಷನ್. ಹೈಜಾಕ್ ಮಾಡಿದ ಸದಸ್ಯರಿಗೆ ಮಾರಕಾಸ್ತ್ರಗಳ ಕಾವಲು. ಸದಸ್ಯರನ್ನ ಬಿಡಿಸೋಕೆ ಬಂದ್ರೆ ಮಚ್ಚೇಟು ಫಿಕ್ಸ್. ಪಿಕೆಪಿಎಸ್ ಸದಸ್ಯರ ಕಾವಲಿಗೆ ಲಾಂಗು ಮಚ್ಚನ್ನ ಹಿಡಿದು ಸೆಕ್ಯೂರಿಟಿ, ಮಾರಕಾಸ್ತ್ರ ಹಿಡಿದು ರಾಜ್ಯಾರೋಷವಾಗಿ ಓಡಾಡ್ತಾ ಇದ್ದಾರೆ ಪುಂಡರು. ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಕಾವಲು. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿರೋ ಸಕ್ಕರೆ ಕಾರ್ಖಾನೆ. ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ಫೈಟ್ ನಡೀತಾ ಇದೆ. ಚಿಕ್ಕೋಡಿಯಲ್ಲಿ ಕತ್ತಿ ಸಹೋದರರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೂಂಡಾ ಸಂಸ್ಕೃತಿ ವಿರುದ್ಧ ಬೆಚ್ಚಿ ಬಿದ್ದ ಹುಕ್ಕೇರಿ ತಾಲೂಕಿನ ಜನ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದ್ ಕಡೆ ರಂಗೇರ್ತಾ ಇದೆ. ಈ ಚುನಾವಣೆಯಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ನಡುವೆ ನೇರ ಜಿದಾಜಿದಿ ಏರ್ಪಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯಾರೋಷವಾಗಿ ಲಾಂಗು ಮಚ್ಚುಗಳನ್ನ ಇಟ್ಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ. ಇವರುಗಳು ಈ ರೀತಿಯಾಗಿ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಒಂದು ಒಳಗಾಕ್ಬೇಕಿಂತವ್ರನ್ನೆಲ್ಲರೂ ಅಧಿಕಾರಿಗಳು ಯಾರು ಇಲ್ವಾ ಅಂತ ಹೇಳಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಈ ರೀತಿಯಾಗಿ ರಾಜ್ಯಾರೋಷವಾಗಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಏನ್ ಲಾಂಗು ಮಚ್ಚು ಅಂತಂದ್ರೆ ಅಷ್ಟು ಸುಲಭನಾ ಅಂತ ಹೇಳಿ ಇವ್ರುಗಳಿಗೆ? ಯಾಕಾಗಿ ಲಾಂಗು ಮಚ್ಚನ್ನ ಹಿಡ್ಕೊಂಡು ಬರಬೇಕು? ಪ್ರೊಟೆಕ್ಷನ್ ಕೊಡೋದಾದ್ರೆ ನಿಂತ್ಕೊಳ್ಳಿ, ನೀವೇ ಪ್ರೊಟೆಕ್ಷನ್ ಕೊಡೋದಕ್ಕೆ ನಾವು ನಿಂತಿದೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಲಾಂಗು ಮಚ್ಚನ್ನ ಹಿಡ್ಕೊಂಡು ಬರೋದಕ್ಕೆ ಯಾರು ಹೇಳಿದ್ ನಿಮ್ಗೆ? ಯಾರು ರೈಟ್ಸ್ ಕೊಟ್ಟಿದ್ ನಿಮ್ಗೆ? ಹೇಳೋರು ಕೇಳೋರು ಯಾರಿಲ್ವಾ? ಮತ್ತೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ? ಎಲೆಕ್ಷನ್ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರ್ತಾರೆ. ಯಾರು ಇರ್ಲಿಲ್ವಾ? ಹಾಗಿದ್ರೆ ಇದ್ದು ಕಣ್ಮುಚ್ಕೊಂಡು ಕೂತಿದ್ರ? ಲಾಂಗು ಮಚ್ಚು ನೋಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಬಿಡು ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಪುಂಡಾಟಿಕೆ ಹೆಚ್ಚಾಗ್ತಾ ಇದೆ. ಎಲೆಕ್ಷನ್ ನಡೆಸ್ತಾ ಇದ್ದಾರಾ ಅಥವಾ ಅಲ್ಲಿ ನಿಂತ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಪಿಕೆಪಿಎಸ್ ಸದಸ್ಯರ ಕಾವಲಿಗೆ ಲಾಂಗನ್ನ ಮಚ್ಚು ಹಿಡ್ಕೊಂಡು ಸೆಕ್ಯೂರಿಟಿ ಕೊಡ್ತಾ ಇದ್ದಾರಂತೆ. ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರಿಲ್ಲ ಅಂತಂದ್ರೆ ಹೀಗೆ ಆಗೋದು. ಕತ್ತಿ ಸಂಗಡಿಗರು ಈ ರೀತಿಯಾಗಿ ನಡೆದುಕೊಂಡಿರೋದು. ಬೆಂಬಲಿಗರು, ಇವರೆಲ್ಲ ಬೆಂಬಲಿಗರು ಅಂತ ಹೇಳ್ಕೊಳ್ಳೋಕೆ ಇವ್ರುಗಳಿಗೆ ನಾಚಿಕೆ ಆಗಬೇಕು. ಆ ರೀತಿಯಾಗಿ ರಾಜಾರೋಷವಾಗಿ ಲಾಂಗನ್ನ ಹಿಡಿದುಕೊಂಡು ಪುಂಡಾಟಿಕೆಯನ್ನ ಮಡಿತಾ ಇದ್ದಾರೆ. ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ಫೈಟ್ ನಡೀತಾ ಇದೆ. ಫೈಟ್ ಮುಖಾಂತರ ನಿಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಕೊಳ್ಳಿ, ಯಾರು ಕೂಡ ಬೇಡ ಅಂತ ಹೇಳಲ್ಲ. ಆದ್ರೆ ಲಾಂಗು ಮಚ್ಚು ಹಿಡಿದುಕೊಂಡು ಈ ರೀತಿಯಾಗಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀರಿ ಅಂತಂದ್ರೆ ಯಾರು ಕೂಡ ಇಲ್ಲಿ ಸೊಪ್ಪಾಕೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದ್ ಕಡೆ ನಡೀತಾ ಇದೆ, ನಡೀಲಿ. ರಾಜಾರೋಷವಾಗಿ ಲಾಂಗು ಮಚ್ಚು ಹಿಡ್ಕೊಂಡು ಬರ್ತಾರಂತಂದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಲ್ಲಿ ಯಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇರ್ಲಿಲ್ವಾ? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಕಣ್ಮುಚ್ಕೊಂಡು ಕೂತ್ಕೊಂಡಿದ್ಯಾ ಅಂತ? ಹೌದು ರಮ್ಯ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಎಲ್ಲಿ ಅಂತಾರೆ ಒಂದು ಕಡೆ ರಾಜಕೀಯ, ಒಂದು ಕಡೆ ಜಾರಕಿಹೊಳಿಯ ಬೆಂಬಲಿಗರ ಬಣದಿಂದ ಹಾಗೂ ಇನ್ನೊಂದು ಕಡೆ ಕತ್ತಿ ಬೆಂಬಲಿಗರಿಂದ ಈಗ ಆಲ್ರೆಡಿ ಸಾಕಷ್ಟು ಕಡೆ ಒಂದು ಏನಂತಂದ್ರೆ ಒಂದು ಗಲಾಟೆ ಘರ್ಷಣೆಗಳು ಕೂಡ ನಡೆದು ಹೋಗಿವೆ. ಇದರ ಬೆನ್ನಲ್ಲೇ ಏನಂತಂದ್ರೆ ಒಂದು ಸದಸ್ಯರ ಪಿಕೆಪಿಎಸ್ ಸದಸ್ಯರ ಒಂದು ಹೈಜಾಕ್ ಮಾಡುವಂತ ಪ್ರಕ್ರಿಯೆ ಕೂಡ ಸಾಕಷ್ಟು ನಡೀತಾ ಇವೆ. ಅದರಂತೆ ಒಂದು ರಮೇಶ್ ಕತ್ತಿ ಒಡೆತನದ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಹೈಜಾಕ್ ಮಾಡಿ ಒಂದು ಸದಸ್ಯರನ್ನು ಕೂಡ ಒಂದು ಇಟ್ಟಿರುವುದು ಬೆಳಕಿಗೆ ಬಂದಿದೆ.
ಇದೇ ವಿಚಾರವಾಗಿ ಏನಂತಂದ್ರೆ ಅಲ್ಲಿ ಒಂದು ಲಾಂಗು ಮಚ್ಚುಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತ ಒಂದು ದೃಶ್ಯಗಳು ಯಾರೋ ಒಬ್ರು ಕೆಲವೊಬ್ರು ದೃಶ್ಯಗಳು ಮೊಬೈಲ್ದಲ್ಲಿ ಸೆರೆ ಹಿಡಿದು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಏನಂತಂದ್ರೆ ಕತ್ತಿ ಅವರ ಕೂಡ ಸಂಪರ್ಕ ಮಾಡುವಂತ ಕೆಲಸ ಮಾಡಿದಾಗ ಇಲ್ಲ ಅದು ಯಾವುದೋ ಒಂದು ನಾವು ಕಾರ್ಯಕ್ರಮಕ್ಕೆ ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ವಿ, ಆ ಕಾರಣಕ್ಕಾಗಿ ಅಲ್ಲಿ ಕೆಲವೊಬ್ರು ತಗೊಂಡು ಹೋಗುವಂತ ಸಂದರ್ಭವನ್ನು ಯಾರೋ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲಿ ಈಗ ಆಲ್ರೆಡಿ ಏನಂತಂದ್ರೆ ಜಿಲ್ಲಾ ಮಟ್ಟದ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸರಿ ಒಪ್ಕೊಳ್ಳೋಣ. ಲಾಂಗ್ ಹಿಡ್ಕೊಂಡು ಯಾರಾದ್ರೂ ಸ್ವಚ್ಛತೆ ಮಾಡ್ತಾರೇನ್ರಿ? ಇನ್ನು ಕೊಡ್ಲಿಗಳು ಇಟ್ಕೊಂಡು ಕೆಲಸ ಮಾಡೋದ್ ಕಂಡಿದೀವಿ ನಾವು. ಲಾಂಗ್ ಮಚ್ಚು ಹಿಡ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾರಾ ಅಂತ ಅದೇ ವಿಚಾರವಾಗಿ ನಾನು ಪ್ರಶ್ನೆ ಮಾಡಿದಾಗ ಕೂಡ ಅವ್ರು ಹೇಳಿದ್ರು ಇಲ್ಲ ಅದು ಯಾವುದೋ ಒಂದು ಕಂಟಿ ಕಡೆಯಲು ಇದನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರೋ ವಿಡಿಯೋ ಮಾಡಿದ್ರು. ಅದರ ಬೆನ್ನಲ್ಲಿ ಏನಂತಂದ್ರೆ ಡಿವೈಎಸ್ಪಿ ಮಾಡಿದ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಬಂದು ತನಿಖೆ ಮಾಡಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಾವು ಏನು ಅನ್ನೋದನ್ನೆಲ್ಲ ಕ್ಲಿಯರಿಟಿ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರೆ ಇದರ ಬೆನ್ನಲ್ಲಿ ಏನಂತಂದ್ರೆ ಇದರ ಬೆನ್ನಲ್ಲೇ ಈ ಕಡೆ ಮತ್ತೊಂದು ಕಡೆ ಏನಂತಂದ್ರೆ ಜಾರಕಿಹೊಳಿ ಬೆಂಬಲಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಜನ ಕೂಡ ಒಂದು ಏನಂತಂದ್ರೆ ಭಯದ ವಾತಾವರಣ ಶುರುವಾಗಿದೆ. ಏಕೆಂತಂದ್ರೆ ಇದು ರಾಜಕೀಯ ನಾಯಕರ ಒಂದು ಜಿದ್ದಾಜಿದ್ದನ ಕಣವಾಗಿ ಬೀಳ್ತಾ ಇರೋದ್ರಿಂದ ಇದೊಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.